ನಿನ್ನೆ ಭಾನುವಾರ. ದಿನವೂ ಎಂದಿನಂತೆ ಪ್ರಾರ್ಥನೆಯೊಂದಿಗೆ ಶುರುವಾಯಿತು. ಹೊರಗೆ ಮಳೆಯ ಸದ್ದು, ಆ ಬೆಳಗಿನ ಮಳೆ, ತಂಪಾದ ಗಾಳಿ, ಹೀಗೆ ಸುಂದರ ಬೆಳಗಿನ ಜೊತೆ ನಮ್ಮ ಭಾನುವಾರ ಮುಂದುವರಿಯಿತು. ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಚಿಯಾ ಸೀಡ್ಸ್ ನೀರನ್ನು ಕುಡಿದು ಬ್ರೇಕ್ಫಾಸ್ಟ್ಗೆ ಪಲಾವನ್ನು ಎಂಜಾಯ್ ಮಾಡಿ ನಂತರ ಆ್ಯಸ್ ಯೂಶ್ವಲ್ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ನಾವು ಹೊರಟ್ವಿ ನಮ್ಮ ಭಾನುವಾರದ ಚರ್ಚ್ ಮಾಸ್ಗೆ. ನಾವು ಚರ್ಚ್ ಒಳಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಬ್ಯೂಟಿಫುಲ್ ಆಗಿರೋ ಚರ್ಚ್. ನಂತರ ನಾವು ಚರ್ಚ್ ಮುಗಿಸಿ ನಾವು ಹೊರಟಿದ್ದು ಮಂಗಳೂರಿನ ಕಡೆಗೆ. ನಮ್ಮ ಅಸ್ವಸ್ಥವಾಗಿದ್ದ ಆಂಟಿಯನ್ನು ನೋಡಲು ನಾವು ಮ್ಯಾಂಗ್ಳೂರ್ ಕಡೆ ಹೊರಟ್ವಿ. ನಾವು ಆಲ್ಮೋಸ್ಟ್ ಲೇಡಿ ಹಿಲ್ ಕ್ರಾಸ್ ಆದ್ವಿ. ಆ್ಯಂಡ್ ಫೈನಲಿ ನಾವು ರೀಚ್ ಆದ್ವಿ ಆಂಟಿ ಮನೆಗೆ. ಅಲ್ಲಿದ್ದ ಲೆಮನ್ ಪ್ಲಾಂಟ್ ವ್ಯೂಸ್ನ ಎಂಜಾಯ್ ಮಾಡ್ತಾ ಒಳಗೆ ಹೋದ್ವಿ. ಬಹಳ ದಿನಗಳ ನಂತರ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಕಸಿನ್ಸ್ ಎಲ್ಲರನ್ನು ಭೇಟಿಯಾದಾಗ ಮನಸ್ಸೇ ತುಂಬಿಬಿಟ್ಟಿತು. ಒಟ್ಟಿಗೆ ಮಾತಾಡಿದ್ದು, ನಕ್ಕಿದ್ದು, ಫೋಟೋ ತೆಗೆದದ್ದು, ಇಂಥ ಕ್ಷಣಗಳೇ ಜೀವನದಲ್ಲಿ ಉಳಿಯುವ ನಿಜವಾದ ನೆನಪುಗಳು. ಹಾಗೆ ಫ್ಯಾಮಿಲಿ ಜೊತೆ ಮೆಮೊರೀಸ್ ಅನ್ನು ಕ್ರಿಯೇಟ್ ಮಾಡಿದ್ವು. ನಂತರ ನಾವು ಅಲ್ಲೇ ಪಕ್ಕದಲ್ಲಿದ್ದ ಕೇಸರಿ ಹೋಟೆಲ್ಗೆ ಹೊರಟ್ವಿ. ಅಲ್ಲಿ ಸೋಡಾ, ಮಟನ್ ಕರಿ ಆ್ಯಂಡ್ ನಾರ್ಮಲ್ ಥಾಲಿ, ಬಿರಿಯಾನಿ ಹೀಗೆ ಎಲ್ಲವನ್ನು ಎಂಜಾಯ್ ಮಾಡ್ತಾ ಕುಟುಂಬದ ಜೊತೆ ತಿನ್ನುವ ಊಟಕ್ಕೆ ಯಾವಾಗಲೂ ಬೇರೆನೇ ರುಚಿ ಇರುತ್ತೆ ಅಲ್ವಾ? ಹೀಗೆ ಫುಡ್ ಎಂಜಾಯ್ ಮಾಡ್ತಾ ನಾವು ಮನೆಗೆ ವಾಪಸ್ ಹೊರಟ್ವಿ. ಹೊರಡೋ ದಾರಿಯಲ್ಲಿ ಅಲ್ಲಿ ನೇರಳೆ ಆ್ಯಂಡ್ ಮ್ಯಾಂಗೋಸ್ಟೀನ್ ಹಣ್ಣು ತೆಗೆದುಕೊಂಡಿದ್ವು. ಮನೆಗೆ ಬಂದು ಫ್ರೆಶ್ ಆಗಿ ಅದನ್ನು ಸವಿದು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮ್ಯಾಂಗೋಸ್ಟೀನ್ ಅಂತೂ ಹೇಳೋದೇ ಬೇಡ, ಸಖತ್ ರುಚಿಯಾಗಿತ್ತು. ಇನ್ನೂ ಬೇಕು ಅಂತ ಫೀಲ್ ಆಯಿತು. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಮ್ಮ ದಿನವನ್ನು ಪ್ರಾರ್ಥನೆಯೊಂದಿಗೆ ಮುಗಿಸಿದ್ವಿ. ಗುಡ್ ನೈಟ್, ಖುಷಿಯಾಗಿರಿ.